ಇನ್ನು ಕೊಪ್ಪಳದಲ್ಲಿ ಕಾರ್ಖಾನೆಗಳ ವಿರುದ್ಧ ಜನರ ಹೋರಾಟ ಮುಂದುವರೆದಿದೆ. ಗವಿಮಠದಿಂದ ಆರಂಭ ಆಗಿರತಕ್ಕಂತ ಒಂದು ಬೃಹತ್ ಮೆರವಣಿಗೆ ಅರಕಲಗೂಡು ಶಾಸಕ ಎ.ಟಿ. ರಾಮಸ್ವಾಮಿಯಿಂದ ಈ ಒಂದು ಮೆರವಣಿಗೆಗೆ ಚಾಲನೆ ಸಿಕ್ಕಿದೆ. ಕೊಪ್ಪಳದಲ್ಲಿ ಕಾರ್ಖಾನೆಗಳ ವಿರುದ್ಧ ಜನರ ಹೋರಾಟ ಮುಂದುವರೆದಿದ್ದದ್ದು. ಗವಿಮಠದಿಂದ ಆರಂಭ ಆಗಿರತಕ್ಕಂತ ಬೃಹತ್ ಮೆರವಣಿಗೆ ಇದು. ಅರಕಲಗೂಡು ಶಾಸಕ ಎ.ಟಿ. ರಾಮಸ್ವಾಮಿಯಿಂದ ಮೆರವಣಿಗೆಗೆ ಒಂದು ಚಾಲನೆ ಸಿಕ್ಕಿದೆ. ಪರಿಸರ ಹಾನಿ ಬಿಂಬಿಸೋದಕ್ಕೆ ಧೂಳು ಆವೃತ್ತ ಬೆಳೆಯನ್ನ ಅನ್ನದಾತರು ತಂದಿದ್ದಾರೆ. ಎತ್ತಿನ ಬಂಡಿ ಹಾಗೂ ಟ್ರ್ಯಾಕ್ಟರ್ ಮೂಲಕ ಬಂದಂತಹ ರೈತರು ಮುಖಕ್ಕೆ ಆಕ್ಸಿಜನ್ ಮಾಸ್ಕ್ ಅನ್ನ ಧರಿಸಿಕೊಂಡು ಬಾಲಕ ಬಂದಿದ್ದಾರೆ. ಆಕ್ಸಿಜನ್ ಮಾಸ್ಕ್ ಅನ್ನು ಹಾಕಿ ಸೈಕಲ್ ಮೇಲೆ ಬಂದು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಈ ಒಂದು ಮೆರವಣಿಗೆಯಲ್ಲಿ ಸಂಸದ ರಾಜಶೇಖರ್ ಹಿಟ್ನಾಳ್, ಶಾಸಕ ರಾಘವೇಂದ್ರ ಹಿಟ್ನಾಳ್, ಎಂಎಲ್ಸಿ ಹೇಮಲತಾ, ರಾಜಕೀಯ ಮುಖಂಡರು, ಮಠದ ಸ್ವಾಮೀಜಿಗಳು ಎಲ್ಲರೂ ಕೂಡ ಭಾಗಿಯಾಗಿದ್ರು. ಇದರ ಬಗ್ಗೆ ಮಾತನಾಡೋದಕ್ಕೆ ರಿಪೋರ್ಟರ್ ನಾಗರಾಜ್ ಅವರು ನಮ್ಮೊಂದಿಗೆ ಜಾಯಿನ್ ಆಗಿದ್ದಾರೆ. ನಾಭಿರಾಜ್, ಕೊಪ್ಪಳದಲ್ಲಿ ಕಾರ್ಖಾನೆಗಳ ವಿರುದ್ಧ ಈಗ ಜನರ ಹೋರಾಟ ಮುಂದುವರಿದಿದೆ. ಈಗ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಾದ್ರೆ ನಾಭಿರಾಜ್. ಕೊಪ್ಪಳದಲ್ಲಿ ಬೃಹತ್ ಮೆರವಣಿಗೆ, ಕಾರ್ಖಾನೆ ವಿರುದ್ಧ ಹೋರಾಟಕ್ಕೆ ಭಾರಿ ಜನ ಬೆಂಬಲ ಸಿಕ್ಕಿದೆ. ಗವಿಮಠ ಆವರಣದಿಂದ ಆರಂಭವಾದ ಮೆರವಣಿಗೆ ಅರಕಲಗೂಡು ಶಾಸಕರಾದ ಎ.ಟಿ. ರಾಮಸ್ವಾಮಿ ಅವರು ಮೆರವಣಿಗೆ ಚಾಲನೆ ನೀಡಿದರು. ಮೆರವಣಿಗೆಯಲ್ಲಿ ಕಾರ್ಖಾನೆಯಿಂದ ಆದ ಬೆಳೆ ಹಾನಿ, ಪರಿಸರ ಹಾನಿ ಬಿಂಬಿಸಲು ಧೂಳು ಮತ್ತು ಆವೃತ್ತ ಬೆಳೆಯನ್ನು ರೈತರು ಎತ್ತಿನ ಗಾಡಿಯಲ್ಲಿ ಹಾಗೂ ಟ್ರ್ಯಾಕ್ಟರ್ ಮೂಲಕ ಬಂದು ರೈತರು ಹೋರಾಟದಲ್ಲಿ ಭಾಗವಹಿಸಿದ್ದರು. ಅನೇಕ ಮಠಾಧೀಶರ ಸ್ವಾಮೀಜಿಗಳು ಭಾಗವಹಿಸಿದ್ದರು ಹಾಗೂ ರಾಜಕೀಯ ಗಣ್ಯ ವ್ಯಕ್ತಿಗಳು ಕೂಡ ಹೋರಾಟದಲ್ಲಿ ಭಾಗವಹಿಸಿದ್ದು ಉಂಟು. ಆಮೇಲೆ ಶಾಲಾ ವಿದ್ಯಾರ್ಥಿಗಳು ತಮ್ಮ ಸಮವಸ್ತ್ರದಲ್ಲಿಯೇ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು. ಇನ್ನೊಂದೆಡೆ ಮುಖಕ್ಕೆ ಆಕ್ಸಿಜನ್ ಮಾಸ್ಕ್ ಧರಿಸಿ ಬಂದ ಬಾಲಕವನ್ನು ಪ್ರತಿಭಟನೆಯಲ್ಲಿ ತನ್ನ ಪ್ರದರ್ಶಿಸಿ ಕಾರ್ಖಾನೆ ಹಾಗೂ ಧೂಳು ಅಣುಕು ಪ್ರದರ್ಶನವನ್ನು ಮಾಡಿದ ಬಾಲಕ ಹರ್ಷವರ್ಧನ್ ಕಟ್ಟಿಮನಿಯ ಅಣುಕು ದರ್ಶನ ಎಲ್ಲಾ ಜನರನ್ನು ಹುಬ್ಬೇರಿಸುವಂತೆ ಇತ್ತು. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ನಾಗರಾಜ್. ಕೊಪ್ಪಳದಲ್ಲಿ ಕಾರ್ಖಾನೆಗಳ ವಿರುದ್ಧ ಇದೀಗ ಜನರು ಹೋರಾಟವನ್ನ ಮುಂದುವರಿಸಿದ್ದಾರೆ. ಗವಿಮಠದಿಂದ ಈ ಒಂದು ಬೃಹತ್ ಮೆರವಣಿಗೆ ಆರಂಭ ಆಗಿದೆ. ಅರಕಲಗೂಡು ಶಾಸಕ ಎ.ಟಿ. ರಾಮಸ್ವಾಮಿ ಅವರನ್ನ ಕರೆಸಿ ಈ ಮೆರವಣಿಗೆಗೆ ಚಾಲನೆ ಕೊಡಲಾಯಿತು. ಪರಿಸರ ಹಾನಿ ಬಿಂಬಿಸೋದಕ್ಕೆ ಧೂಳು ಆವೃತ್ತ ಬೆಳೆಯನ್ನ ಅನ್ನದಾತರು ಕೂಡ ತಂದರು. ಅಲ್ಲಿಗೆ ಎತ್ತಿನ ಬಂಡಿ ಹಾಗೂ ಟ್ರ್ಯಾಕ್ಟರ್ ಮೂಲಕ ರೈತರೆಲ್ಲ ಆಗಮಿಸಿದ್ರು. ಒಟ್ಟಿನಲ್ಲಿ ಇದಕ್ಕೆ ಒಳ್ಳೆಯ ಒಂದು ಬೆಂಬಲ ಸಿಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ.